ఇంకెతిగా చదవండి కూడా apa sih itu dia bisa ಮಾಡಬೇಕು ಜನ ಮೇನ್ ರೋಡ್ ಅವ್ರಿಗೆ ಯಾವುದೇ ಥರದ ಸೆಂಟರ್ ಇಲ್ಲ. ಸೆಂಟರ್ ಮಾಡಲಿಕ್ಕೂ ಕೂಡ ಅರಣ್ಯ ಇಲಾಖೆಯಿಂದ ಇಲಾಖೆಯಲ್ಲೆಲ್ಲ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಸಮಸ್ಯೆ ಆಗಿರೋದ್ರಿಂದ ಹಿಂದೆ ಇದ್ದಂಥ ಡಿ ಸಿ ಅವರಂಥ ಶಿಲ್ಪಾನಾಗ್ ಮೇಡಮ್ ಅವರು ಜೊತೆಗೆ ನಮ್ಮ KRDL ಅಧಿಕಾರಿಗಳು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮನ ಈಗ ಒಂದು ಬೆಸ್ಟ್ ಶ್ರಮದಾನ ಮಾಡಬೇಕು ಅಂತೇಳಿ ಇವತ್ತಿಂದ 20 ವರ್ಷ ಮಾಡಿದ್ದೀವಿ. ಈಗ ನಾನು ಮಾತಾಡ್ತಾ ನಮ್ಮ ಧರ್ಮಲಿ ಎಕ್ಸ್ಪಾಲಿಟಿ ಅಂತ ಹೇಳಿದ್ರೆ ಅದು ಕೂಡ ಇನ್ನೂ ಹೆಚ್ಚಿನ ಅನುದಾನ ಬೇಕಾಗಿದೆ. ರೇಲಿಂಗ್ಸ್ ಮಾಡಬೇಕು, ಜೊತೆಗೆ ಬೆಂಚ್ಗಳು ಹಾಕಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ನನ್ನ ಮುಂದೆ ಈಗ ನನಗೇನು ಮುಖ್ಯಮಂತ್ರಿಗಳ ನಿರ್ದೇಶನ ಬರ್ತದೆ ಅದು ಮುಂದೊಂದು ಕಾರಣಗಳಿಗೆ ಹಾಕಿ ಮಾಡೋಂಥದ್ದು ಮಾಡ್ತೀವಿ. ಟಿಕೆಟ್ ಕೌಂಟರ್ ಓಪನ್ ಆಗಿದೆ. ಇದು ಮೂಲ ಉದ್ದೇಶ ಏನು ಅಂದರೆ ಇಲ್ಲಿ ಜನಕ್ಕೆ ಸಮಸ್ಯೆ ಆಗಬಾರ್ದು. ಬಿಸಿಲು ಮಳೆ ಅಂದಾಗ ಇಲ್ಲಿ ಜನರಿಗೆ ಒಂದು ಆಶ್ರಯ ಬೇಕು, ಬಸ್ಗೆ ಕಾಯೋಂಥದ್ದು ಅಂತೇಳಿ ಮಾಡಿದ್ರಿಂದ ಇದು ವಿಶಾಲವಾಗಿರುವಂಥ ಜಾಗ ಆಗಿರೋದ್ರಿಂದ ಬಸ್ಸು ಈಗ ಬಂದು ಈಗ ಟಿಕೆಟ್ ತಗೊಂಡ್ರೆ ಈಗ ಎಕ್ಸಿಟ್ ಆಗೋ ರೀತಿಯಲ್ಲಿ ಈಗ ಬಂದು ಈಗ ಎಕ್ಸಿಟ್ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಇದು ಒಳ್ಳೆಯ ಕಾಮಗಾರಿ, ಅದಕ್ಕೆ ಅನುಕೂಲ ಆಗ್ತದೆ ನಾನು ಭಾವಿಸ್ತೀನಿ. ಯಾಕಂದರೆ ಹೆಚ್ಚಿನ ರೀತಿಯಲ್ಲಿ ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಬೇರೆ ಬೇರೆ ಊರುಗಳಿಂದ ಬರ್ತಕ್ಕಂಥ ಭಕ್ತಾದಿಗಳು ಜಾಸ್ತಿ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮನ ಹಿಂದೆನೇ ಮಾಡಬೇಕಾಗಿತ್ತು. ಇದು ತಡವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆದಷ್ಟು ಬೇಗ ಇಲ್ಲಿ ಚೇರ್ನ ಬೆಂಚ್ಗಳ ವ್ಯವಸ್ಥೆ ಮಾಡೋದ್ರಿಂದ ಕಾಯಲಿಕ್ಕೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಮಾಡೋಂಥ ಕೆಲಸ ಮಾಡ್ತೀವಿ. ನಾನು ಮನವಿ ಮಾಡೋದೇನು ಅಂದರೆ ಇಲ್ಲಿ ಈಗ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಇಲ್ಲಿ ಲೋಕಲ್ ಆಗಿರೋಂಥ ಎಲ್ಲ ಸ್ಥಳೀಯ ಮುಖಂಡರುಗಳೆಲ್ಲ ಭಾಗವಹಿಸಿದ್ದೀವಿ. ಈ ಒಂದು ಜಾಗನ ಕಾಪಾಡ್ಕೋಬೇಕು. ಯಾಕಂದರೆ ಇದನ್ನ ನಾವು ಹಾಳು ಮಾಡೋದಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಯಾಕಂದರೆ ಇವತ್ತು ನಾವಿನ್ನ ಇಷ್ಟು ವಿಶಾಲವಾಗಿ ಇಷ್ಟು ಬ್ರಾಡಾಗಿ ಮಾಡಿರೋದ್ರಿಂದ ಇದನ್ನ ಉಳಿಸ್ಕೊಳ್ಳೋದು ಅಷ್ಟೇ ನಮ್ಮ ಜವಾಬ್ದಾರಿ ಆಗಿರ್ತದೆ. ಯಾಕಂದರೆ ಇವತ್ತು ಇಲ್ಲಿ ನಂದಿನಿ ಬೂತ್ ಓಪನ್ ಮಾಡೋದಿರ್ತದೆ ನಾಳೆ ಅದು ಕೂಡ ರೀತಿಯಲ್ಲಿ ಇನ್ನೂ ಡೆವಲಪ್ ಮಾಡಿ ಏನಾಗಲಿಕ್ಕೆ ಅವಕಾಶಗಳು ವ್ಯಾಪ್ತಿಯಲ್ಲಿದೆ ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನೀವೆಲ್ಲರ ಸಹಕಾರ ಅರ್ಥ ಮುಖ್ಯ. ಯಾಕಂದರೆ ಸುಮ್ಮನೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿದ್ರೆ ಕಷ್ಟ. ಹಂಗಾಗಿ ಇಲ್ಲಿ ಸ್ಥಳೀಯವಾಗಿ ಇದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ನೀವೆಲ್ಲ ಎನ್ಕರೇಜ್ ಮಾಡಬೇಕು. ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ರಸ್ತೆಯಲ್ಲಿ ಅವರೆಲ್ಲ ಜನಗಳಿಗೆ ಇಲ್ಲಿ ಮನವರಿಕೆ ಮಾಡಬೇಕು. ಖಂಡಿತವಾಗ್ಲೂ ಉಪಯೋಗ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಂದರವರು ಗೋಪಾಲ್ ಘಟ್ಟದ ಗೋಪಿಬುದ್ಧಿಯವರು, ಡಬಲಿಯಾದ ತುಪಾರೆಡ್ಡಿಯವರು, CF ರಂಜಿತ್ ಅವರು, HF ಶುಭಮ್ ಅವರು ಹಾಗೂ ಸುರೇಶ್ ಅವರು ಹಾಗೂ ಎಲ್ಲ ಆರೈಕೆ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳೆಲ್ಲ ಇದ್ದಾರೆ. ಖಂಡಿತವಾಗ್ಲೂ ಇದನ್ನು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಪಡ್ಕೋಬೇಕು ಅಂತ ಹೇಳ್ತಾ ಇವತ್ತು ಹೇಗೆ ಇಲ್ಲಿ ನಮ್ಮ ಭಾಗದೆಲ್ಲ ಕನ್ನಡ ಗ್ರಾಮ ಪಂಚಾಯತಿ ಮತ್ತು ಮುಖಂಡರುಗಳೆಲ್ಲ ಬಂದಿದ್ದೀವಿ. ಜೊತೆಗೆ ಬಂದಿದ್ವಿ. ಇದನ್ನು ನಾವು ನನಗೆ ಒಂದು ಉದ್ದೇಶ ಏನಿತ್ತು ಅಂದರೆ ಇದೆಲ್ಲ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡೋಣ ಅಂತ. ಈಗ ಆಗಿರೋದ್ರಿಂದ ಈಗ ವೆದರ್ ಒಂದು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಿರೋದ್ರಿಂದ ಇದು ಸದ್ಯಕ್ಕೆ ಹಿಂಗಿರಲಿ. 100% ಇದಕ್ಕೆ ಬೇಕಾದ ಅನುದಾನ 15 ಲಕ್ಷ ಆದರೆ ಸಾಕು ಅನ್ಸುತ್ತೆ. ಚೇರ್ಸ್ಗೆ ಮತ್ತೆ ಅದೇ ಈಗ ಮಾರ್ಕ್ ಮಾಡೋಕ್ಕೆ ನೀವು ಸಿಮೆಂಟ್ ಕಾಂಕ್ರೀಟೇ ಮಾಡಬೇಕು. ಇದೇನು ಬೇರೆ ಇದ್ರಲ್ಲಿ ಹಾಕಬೇಕಾಗುತ್ತೆ. ಅದೇ ಇನ್ನೂ ಒಂದು 50 ಲಕ್ಷವರೆಗೂ ಬೇಕಾಗ್ತದೆ ಭವಿಷ್ಯ. ಅದೇ ಅದನ್ನ ನೋಡಿ ಮಾಡೋ ಅಂತ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಇದು ಯಾಕಂದ್ರೆ ನನಗೆ ಫೋನ್ ಕರೆಗಳು ಬರ್ತಿತ್ತು, ಸರ್ ಇಲ್ಲಿ ಬಿಸಿಲಿದೆ, ಇಲ್ಲಿ ಬಸ್ಗಳು ಕಾಯಬೇಕು ಅಂತ. ಸೊ ಮೋಸ್ಟ್ಲಿ ಸದ್ಯಕ್ಕೆ